ಕರ್ನಾಟಕದ ಫಸ್ಟ್ RTX BTO ಗಾಡಿ ಡೆಲಿವರಿ ಆಯಿತು. ವಿಡಿಯೋ ನೋಡಿ ಪೂರ್ತಿ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಬೆಳಗ್ಗೆ ಎದ್ದು ಸೀದಾ ಆಟೋ ಹೊಟ್ಕೊಂಡು ಒಂದು ಕಾರ್ ತೊಗೊಂಡು ಹೋಗಬೇಕಿತ್ತು ಅಂತ ಸೀದಾ ಹೊಟ್ವಿ. ಹಾಗೆ ಅಂದವೇ ಹೋಗ್ತಾ ಈ ಆಂಜನೇಯ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಸೀದಾ ಹಾಗೆ ನಾವು ತಿಂಡಿ ಮಾಡಿಕೊಂಡು ಸೀದಾ ಗಾಡಿ ಹತ್ರ ಹೋದ್ವಿ. ಹಾಗೆ ಗಾಡಿ ಎತ್ಕೊಂಡು ನಾವು ಸೀದಾ ಹಾಸನ ಕಡೆ ಹೋಗಬೇಕಿತ್ತು ಅಂತ ಹೊಟ್ವಿ. ಏನೇ ಹೇಳಿ ಹಾಸನ ಹತ್ರ ಬರ್ತಾ ಇದ್ದಂಗೆ ನಮ್ಮೂರು ಬಂತು ಅಂದ ತಕ್ಷಣ ಅದೇನೋ ಒಂದು ವೈಬೇ ಬೇರೆ ಥರ ಇರುತ್ತೆ. ಸೊ ಹಾಗೆ ಇನ್ನೇನು ಆಲ್ಮೋಸ್ಟ್ ಉದಯಪುರ ಹತ್ರ ಬಂದು ಇಂದ್ರಪ್ರಸ್ಥ ಹತ್ರ ನಿಲ್ತ್ಕೊಂಡು ಊಟ ಮಾಡಿದ್ವಿ. ಬಟ್ ಅಲ್ಲಿ ಪ್ರೈಸಿಗೂ ಆ ಊಟ ಟೇಸ್ಟಿಗೂ ನಮಗೆ ಅಷ್ಟಕ್ಕಷ್ಟೇ ಅನ್ನಿಸ್ತು, ಚೂರು ಸ್ಯಾಟಿಸ್ಫೈ ಆಗಿಲ್ಲ. ಹಾಗೆ ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ನಾವು ಸೀದಾ ಹೋಗಿದ್ದೆ TVS ಶೋರೂಮ್ ಹತ್ರ. ವಿಷಯ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ ಗಾಡಿ ಬುಕ್ ಮಾಡಿದ್ದ, ಹೊಸ TVS RTX BTO ಏನಿದೆ ಆ ಗಾಡಿ. ಸೊ ಇದು ಕರ್ನಾಟಕದ ಫಸ್ಟು BTO ಗಾಡಿ ಇವತ್ತು ಡೆಲಿವರಿ ಆಯಿತು. ಸೊ ಅದು ಹಾಸನಲ್ಲಾಯಿತು. ಅದ್ರ ಜೊತೆಗೆ ಆ ಗಾಡಿ ನಮ್ಮ ಗ್ರೂಪಲ್ಲಿರೋರು ಒಬ್ಬರ ಹತ್ರ ಆಯಿತು ಅನ್ನೋದೇ ನಮಗೆ ಖುಷಿ ವಿಚಾರ. ಆ ಕಂಪ್ಲೀಟ್ ಡೆಲಿವರಿ ವೀಡಿಯೋ ಇರ್ಬೋದು, ರೈಡ್ ರಿವ್ಯೂ ವೀಡಿಯೋ ಇರ್ಬೋದು, ಓನರ್ಶಿಪ್ ವೀಡಿಯೋ ಇರ್ಬೋದು, ಏನಾದ್ರು ಬೇಕು ಅಂತ ಇದ್ದರೆ ಕನ್ನಡ ವೀಲರ್ಸ್ ಚಾನಲ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಅವ್ರನ್ನ ಚೆಕ್ಔಟ್ ಮಾಡಿ. ಸೊ ಅವರು ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ್ಯಂಡ್ ಮಾಡಿದ್ದಾರೆ ಕೂಡ. ಸೊ ಅದನ್ನು ಚೆಕ್ ಮಾಡಿ, ನಿಮಗೊಂದು ಐಡಿಯಾ ಬರುತ್ತೆ ಈ ಗಾಡಿ ವರ್ತ್ ಇದೆಯಾ ಇಲ್ವಾ, ಯಾವುದನ್ನು ಚೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಹಾಗೆ ಎಲ್ಲ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸೀದಾ ಆಚೆ ಬಂದು ಎಲ್ಲ 3 ಗಾಡಿಗಳನ್ನ ಲೈನಪ್ ಮಾಡಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದು ಸೀದಾ ಮತ್ತೆ ಫ್ರೆಂಡ್ ಮನೆ ಹತ್ರ ಹೋಗಿ ಹಾಗೆ ಉದಯಪುರದಲ್ಲಿ ಚಾಟ್ಸ್ ತಿಂದ್ಕೊಂಡು ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ.